ಆರಂಭದಲ್ಲಿ ಈ ರೀತಿಯಾದಂತಹ ಪರದೆಯನ್ನು ಕಟ್ಟಲಾಗುತ್ತೆ. ಆ ಬಳಿಕ ಆ ಒಂದು ಪಾಯಿಂಟ್ ಏನಿದೆ ಅದರಲ್ಲಿ ಇದ್ದಂಥ ಒಂದಷ್ಟು ಗಿಡ ಗಂಟಿಗಳನ್ನು ಕಾರ್ಮಿಕರು ತೆಗಿತಾರೆ. ಆ ಬಳಿಕ ಒಂದಷ್ಟು ಪ್ರೊಸೀಜರ್ ಇದೆ. ಅಂದರೆ ಈ ಒಂದು ಪ್ಲೇಸ್ ಏನಿದೆ ಅದು ಯಾವ ಇಲಾಖೆಗೆ ಸಂಬಂಧಿಸಿದ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆ ನಡೆಸುತ್ತಾರೆ. ಅಂದರೆ ಅರಣ್ಯ ಇಲಾಖೆಗೆ ಸೇರಿದ್ದ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಸೇರಿದ್ದ ಅಥವಾ ಕಂದಾಯ ಇಲಾಖೆಗೆ ಸೇರಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆ ಆಗುತ್ತೆ. ಎಲ್ಲ ದಾಖಲೆಗಳನ್ನು ಕೂಡ ಅಲ್ಲಿ ದಾಖಲೀಕರಿಸಿಕೊಳ್ಳಲಾಗುತ್ತೆ. ಅಂದರೆ ವಿಡಿಯೋ ಕ್ಯಾಮರಾದ ಮೂಲಕವಾಗಿ ಎಲ್ಲ ದಾಖಲೀಕರಣ ಆಗುತ್ತೆ. ಜೊತೆಗೆ ಟೈಪಿಂಗ್ ಮೂಲಕವಾಗಿ ಕೂಡ ಅದನ್ನು ದಾಖಲೀಕರಣ ಮಾಡಲಾಗುತ್ತೆ. ಆ ಬಳಿಕ ಉತ್ಖನನ ಪ್ರಕ್ರಿಯೆ ಆರಂಭ ಆಗುತ್ತೆ. ಉತ್ಖನನ ಪ್ರಕ್ರಿಯೆ ಈಗ ಭರದಿಂದ ಸಾಗಿರುವಂಥದ್ದು. ಆರಂಭದಲ್ಲಿ ಕಾರ್ಮಿಕರೇ ಏನು ಉತ್ಖನನ ಪ್ರಕ್ರಿಯೆಯನ್ನು ಆರಂಭಿಸಿದ್ರು. ಆ ಬಳಿಕ ಹಿಟಾಚಿಯನ್ನು ಕೂಡ ತರಿಸಿಕೊಂಡಿರುವಂಥದ್ದು. 16ನೇ ಪಾಯಿಂಟ್ ಏನಿದೆ ಅದರ ಉತ್ಖನನ ಪ್ರಕ್ರಿಯೆ ಈಗಾಗಲೇ ಪ್ರಗತಿಯಲ್ಲಿ ಇರುವಂಥದ್ದು. ಸಾಕಷ್ಟು ಅಂದರೆ 1:30 ಸುಮಾರಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಅಲ್ಲಿಂದ ಆರಂಭದಲ್ಲಿ ಕಾರ್ಮಿಕರು ಆ ಬಳಿಕ ಹಿಟಾಚಿಯನ್ನು ಬಳಸಿಕೊಂಡು ಈ ಒಂದು ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಈ ಒಂದು ಬಾಹುಬಲಿ ಬೆಟ್ಟದ ಒಂದು ಮಧ್ಯಭಾಗದಲ್ಲಿ ಈ ಒಂದು ಪಾಯಿಂಟ್ ಇರುವಂಥದ್ದು. ಬಾಹುಬಲಿ ಬೆಟ್ಟಕ್ಕೆ 2 ದಾರಿ, ಅಂದರೆ ಒಂದು ಮೆಟ್ಟಿಲುಗಳನ್ನು ಹತ್ಕೊಂಡು ಬಾಹುಬಲಿ ಬೆಟ್ಟಕ್ಕೆ ತೆರಳಬಹುದು, ಮತ್ತೊಂದು ರಸ್ತೆ ಮಾರ್ಗವಾಗಿ ಈ ಭಾಗಕ್ಕೆ ಬರ್ಬೋದು. ಮೇಲಿನಿಂದ ಬಂದಾಗ ಸಿಗುವಂಥ ಪ್ರಥಮ ತಿರು ಇದು. ಈ ಭಾಗದಿಂದ ಕೆಳಗೆ ಹೋದರೆ ಅದು ಕೆಳಭಾಗಕ್ಕೆ ಅಂದರೆ ಬಾಹುಬಲಿ ಬೆಟ್ಟದ ಬುಡಕ್ಕೆ ಹೋಗುತ್ತೆ. ರಸ್ತೆ ಮಾರ್ಗ ಇದು. ರಸ್ತೆ ಮಾರ್ಗದ ಪಕ್ಕದಲ್ಲಿ ಆತ 16ನೇ ಪಾಯಿಂಟನ್ನು ಗುರುತಿಸಿರುವಂಥದ್ದು. ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ಆರಂಭದ ಕೆಲವೊಂದು ಸ್ಥಳಗಳ ಉತ್ಖನನ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇರಲಿಲ್ಲ. ಆ ಬಳಿಕ ಮೊನ್ನೆ ಧರ್ಮಸ್ಥಳದ ಸ್ನಾನಘಟ್ಟದ ನೇತ್ರಾವತಿ ಭಾಗದಲ್ಲಿ ಒಂದು ಸಂಘರ್ಷ ನಡೆದಿತ್ತು, ಗಲಾಟೆ ಆಗಿತ್ತು. ಹೀಗಾಗಿ ಆತ ಆತಂಕಗೊಂಡಿದ್ದ. ಹೀಗಾಗಿ ಉತ್ಖನನ ನಡೆಯುವಂಥ ಪ್ಲೇಸ್ ಜೊತೆಗೆ ತನಗೂ ಕೂಡ ಭದ್ರತೆ ನೀಡಬೇಕು ಅನ್ನುವಂಥ ಮನವಿ ಮಾಡಿದ್ದ. ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದ. ಹೀಗಾಗಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ಇರಿಸಿರುವಂಥದ್ದು. ಪೊಲೀಸರು ಬಂದೂಕುದಾರಿಯಾಗಿ ಇಲ್ಲಿ ನಿಂತಿರುವಂಥದ್ದು. ಈ ಒಂದು ಕರ್ಟನ್ ಇದು ಏನು ಪರದೆಯನ್ನು ಕಟ್ಟಿದರೆ ಆ ಒಳಭಾಗದಲ್ಲಿ ಈಗಾಗಲೇ ಉತ್ಖನನ ಪ್ರಕ್ರಿಯೆ ಹಿಟಾಚಿ ಮೂಲಕ ನಡೀತಾ ಇರುವಂಥದ್ದು. ಆ ಹಿಟಾಚಿ ಮೂಲಕ ನಡೀತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಅಂದರೆ ಈ ರೀತಿಯಾಗಿ ಪರದೆಯನ್ನು ಕಟ್ಟಿರುವಂಥದ್ದು. ಆ ಒಳಭಾಗದಲ್ಲಿ ಈಗಾಗಲೇ ಏನು ಉತ್ಖನನ ಪ್ರಕ್ರಿಯೆ ಸಾಗ್ತಾ ಇರುವಂಥದ್ದು. ಆತ ಗುರುತಿಸಿರುವಂಥ 16ನೇ ಪಾಯಿಂಟ್ ಇದು. ಆರಂಭದ ಏನು ಪಾಯಿಂಟ್ ಗುರುತಿಸುವ ಸಂದರ್ಭದಲ್ಲಿ ಆತ 13 ಪಾಯಿಂಟ್ಗಳನ್ನು ಗುರುತಿಸಿದ್ದ. 12 ಪಾಯಿಂಟ್ಗಳವರೆಗೂ ಕೂಡ ಉತ್ಖನನ ಆಗಿತ್ತು. 13ನೇ ಪಾಯಿಂಟ್ ಸವಾಲು ಮತ್ತು ಕಗ್ಗಂಟು ಆಗಿರುವ ಕಾರಣಕ್ಕಾಗಿ ಅದನ್ನು GPR ತಂತ್ರಜ್ಞಾನ ಬಳಸಿಕೊಂಡು ಅಲ್ಲಿ ಉತ್ಖನನ ಮಾಡಲಾಗುತ್ತೆ ಅನ್ನುವಂಥ ತೀರ್ಮಾನ ಕೈಗೊಂಡಿದ್ರೆ. ಹಾಗಾಗಿ 13 ಬಿಟ್ಟು ಆ ಬಳಿಕ 14ನೇ ಪಾಯಿಂಟ್ ಗುರುತು ಆಗಿತ್ತು. ಅಲ್ಲೂ ಕೂಡ ಯಾವುದೇ ರೀತಿಯಂಥ ಕಳೆಬರ ಪತ್ತೆ ಆಗಿಲ್ಲ. ಆ ಬಳಿಕ 15ನೇ ಪಾಯಿಂಟ್ ನಿನ್ನೆ ಅಚ್ಚರಿ ಎಂಬತ್ತೆ ಆ ಬೋಳಿಯಾರ್ನ ಭಾಗದಲ್ಲಿ, ಅಂದರೆ ಬೋಳಿಯಾರ್ನ ಕಾಡು ಪ್ರದೇಶ ಏನಿದೆ ಅಲ್ಲಿ ಗುರುತಿಸಿದ್ದ. ಅಲ್ಲೂ ಕೂಡ ಉತ್ಖನನ ನಡೆಸಿದ್ರು. 15ನೇ ಪಾಯಿಂಟ್ ಜೊತೆಗೆ ಅದರ ಅಕ್ಕಪಕ್ಕದಲ್ಲೂ ಕೂಡ 1-2 ಪಾಯಿಂಟ್ಗಳನ್ನು ಹೇಳಿದ್ದ. ಅದರಲ್ಲೂ ಕೂಡ ಉತ್ಖನನ ನಡೆಸಿರುವಂಥದ್ದು. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆ ಆಗಿಲ್ಲ. ಇವತ್ತು ಕೂಡ ಅನಿರೀಕ್ಷಿತವಾಗಿ ಯಾವುದೇ ರೀತಿಯಾದಂಥ ಮಾಹಿತಿ ಸೋರಿಕೆ ಆಗಿಲ್ಲ. ಅಂದರೆ ಆರಂಭದಲ್ಲೆಲ್ಲ ಉತ್ಖನನ ಎಲ್ಲಿ ನಡೆಸಲಾಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಮುಂದೆ ಸಿಗ್ತಾ ಇತ್ತು. ಪಂಚಾಯತ್ನ ಒಂದು ಸಾಮಗ್ರಿಗಳನ್ನು ಹೊತ್ತು ತಂದು ಆ ಒಂದು ಪಾಯಿಂಟ್ನ ಪಕ್ಕದಲ್ಲಿ ಇರಿಸುತ್ತಿದ್ದರು. ಆದರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸೋರಿಕೆ ಆಗದಂತೆ SIT ಟೀಮ್ ಕೂಡ ಗಮನ ಹರಿಸಿರುವಂಥದ್ದು. ಇವತ್ತು ಕೂಡ ನಿರೀಕ್ಷಿತವಾದ ಪಾಯಿಂಟ್ ಇದು. ಬಾಹುಬಲಿ ಬೆಟ್ಟದ ಮಧ್ಯಭಾಗದಲ್ಲಿ ಇರುವಂಥ ಪಾಯಿಂಟ್. ಬಹಳಷ್ಟು ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು ನೋಡ್ಬೋದು. ಈ ಭಾಗದಲ್ಲೂ ಕೂಡ ಪೊಲೀಸರ ನಿಯೋಜನೆ ಆಗಿದೆ. ಜೊತೆಗೆ ಮೇಲ್ಭಾಗದಲ್ಲಿ ಯಾವುದೇ ರೀತಿಯಾದಂಥ ಚಿತ್ರೀಕರಣ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಮೇಲ್ಭಾಗದಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಬೆಟ್ಟದ ಮೇಲ್ಭಾಗದಿಂದ ಆ ಭಾಗದಿಂದ ಕಾಣಿಸುತ್ತೆ. ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾಗಿ ವಿಡಿಯೋ ಕ್ಯಾಮರಾ ಹಾಕಬಾರ್ದು ಅನ್ನೋಂಥ ದೃಷ್ಟಿಯಿಂದ ಅಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡು ಇಲ್ಲಿ ಉತ್ಖನನ ನಡೆಸಲಾಗ್ತಾ ಇರುವಂಥದ್ದು. ರಸ್ತೆ ಈ ಭಾಗ ಜೊತೆಗೆ ರಸ್ತೆಯ ಮೇಲ್ಭಾಗದ ಬೆಟ್ಟದ ಭಾಗದಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಿನಲ್ಲಿ 16ನೇ ಪಾಯಿಂಟ್ ಏನಿದೆ ಅದರಲ್ಲಿ ಈಗ ಸದ್ಯ ಉತ್ಖನನ ನಡೆಸ್ತಾ ಇರುವಂಥದ್ದು. ಬಹಳಷ್ಟು ಆತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇರುವಂಥದ್ದು. ಅಂದರೆ ಈ ಹಿಂದಿನ ಪಾಯಿಂಟ್ಗಳಲ್ಲಿ ಉತ್ಖನನ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ದ. ಅಂದರೆ ಏನು ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅನ್ನುವಂಥ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ದ. ಆದರೆ 6ನೇ ಪಾಯಿಂಟಲ್ಲಿ ಬಿಟ್ಟರೆ ಆ ಬಳಿಕ ಯಾವುದೇ
ಪಾಯಿಂಟ್ಗಳಲ್ಲೂ ಕೂಡ ಕಳೆಬರ ಪತ್ತೆ ಆಗಿರಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮೂಳೆಗಳು ಮತ್ತು ಬುರುಡೆಯ ಪೀಸ್ಗಳು ಸಿಕ್ಕಿತ್ತು. ಅದು ಬಿಟ್ಟು ಬೇರೆ ಪಾಯಿಂಟ್ಗಳಲ್ಲಿ ಲಭ್ಯ ಆಗಿರಲಿಲ್ಲ. 11ರ ಮೇಲ್ಭಾಗದ ಪಾಯಿಂಟ್ ಏನಿದೆ ಅಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಆದರೆ ಅದು ಆತ್ಮಹತ್ಯೆಗೆ ಸಂಬಂಧಿಸಿದ ಅಸ್ಥಿಪಂಜರ ಅಂತ ಕೂಡ ಹೇಳಲಾಗ್ತಿದೆ. ಅದು ಸುಮಾರು 1.5ರಿಂದ 2 ವರ್ಷ ಹಿಂದಿನದ್ದು ಅಂತ ಹೇಳಲಾಗ್ತಿದೆ. ಅದು ಬಿಟ್ಟು ಬೇರೆಲ್ಲೂ ಕೂಡ ಯಾವುದೇ ರೀತಿಯಂಥ ಕಳೆಬರ ಪತ್ತೆ ಆಗಿಲ್ಲ. ನಿನ್ನೆ 15ನೇ ಪಾಯಿಂಟ್ ಏನಿದೆ ಅಲ್ಲೂ ಭಾಳಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು, ಅಲ್ಲಿ ಸಿಕ್ಕೇ ಸಿಗುತ್ತೆ. ಕಲ್ಲೇರಿಯಲ್ಲಿ ಒಂದು ನಡೆದಂಥ ಕೊಲೆ ಏನಿದೆ, ಬಾಲಕಿಯ ಕೊಲೆ ಏನಿದೆ, ಆ ಒಂದು ಶವವನ್ನು ಆ ಒಂದು ಬೋಳಿಯಾರ್ನ ಒಂದು ಕಾಡು ಭಾಗದಲ್ಲಿ ಹೂತಿದ್ದೇನೆ ಅಂತ ಹೇಳಿದ. ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆ ಆಗಿಲ್ಲ. ಇವತ್ತು 16ನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಆಗ್ತಾ ಇದೆ. ಕಾರ್ಮಿಕರು ಮತ್ತು ಹಿಟಾಚಿಯನ್ನು ಬಳಸಿಕೊಂಡು ಏನೋ ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಸುಮಾರು 1:30 ವೇಳೆಗೆ ಈಗಾಗಲೇ ಏನೋ ಉತ್ಖನನ ಆರಂಭ ಆಗಿತ್ತು. ಅಂದರೆ 1 ಗಂಟೆಗೆ ಬಂದರೂ ಕೂಡ ಆ ಬಳಿಕ ಒಂದಷ್ಟು ಪೂರ್ವ ಸಿದ್ಧತೆ ನಡೀತಾ ಇತ್ತು. ಆ ಬಳಿಕ 1:30 ವೇಳೆಗೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಸದ್ಯ ಏನು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಭರದಿಂದ ಸಾಗ್ತಾ ಇರುವಂಥದ್ದು. ಸ್ಥಳದಲ್ಲಿ SIT ಅಧಿಕಾರಿಯಾದಂಥ ಜಿತೇಂದ್ರ ದಯಾಮ್ ಆಗಿರ್ಬೋದು, ಸ್ಟೆಲ್ಲಾ ವರ್ಗೀಸ್ ಆಗ್ಬೋದು ಮತ್ತು ಇತರೆ ಸಂಬಂಧಿಸಿದಂಥ ಎಲ್ಲ ಅಧಿಕಾರಿಗಳು ಕೂಡ ಆ ಭಾಗದಲ್ಲಿ ಇರುವಂಥದ್ದು. ಸದ್ಯ ನೀವೊಂದು ನೋಡ್ಬೋದು, ಉತ್ಖನನ ಸಂದರ್ಭದಲ್ಲಿ ಬೇಕಾಗುವಂಥ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಆ ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೋಡ್ಬೋದು. ಇದು ಆ ಒಂದು ಸ್ಥಳಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಡಾಕ್ಯುಮೆಂಟ್ಗಳು ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಈ ಒಂದು ಉತ್ಖನನ ಪ್ಲೇಸ್ ಅನ್ನುವಂಥದ್ದು ಅದು ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನುವಂಥ ಒಂದು ವೆರಿಫಿಕೇಶನ್ ಬೇಕಾಗುತ್ತೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಡಾಕ್ಯುಮೆಂಟ್ ಆಗಿರ್ಬೋದು, ಜೊತೆಗೆ ಏನಾದರೂ ಈ ಪ್ರಕರಣಕ್ಕೆ ಸಂಬಂಧಿಸಿದಂಥ ಒಂದಷ್ಟು ದಾಖಲೆ ಪತ್ರಗಳಾಗಿರ್ಬೋದು, ಯಾವುದು ಆ ಒಂದು ಪತ್ರಗಳೇನಿದೆ ಅದನ್ನು ಈಗಾಗಲೇ ಅಧಿಕಾರಿಗಳು ಆ ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಒಂದು ಭಾಗದಲ್ಲಿ ಏನೋ SIT ಅಧಿಕಾರಿಗಳು ಕೂಡ ಇದ್ದಾರೆ. ಜೊತೆಗೆ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ಬಿರುಸಿನಿಂದ ಸಾಗ್ತಾ ಇರುವಂಥದ್ದು. ಹಿಟಾಚಿ ಮತ್ತು ಕಾರ್ಮಿಕರು ಏನೋ ಉತ್ಖನನ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. 1:30 ಸುಮಾರಿಗೆ ಉತ್ಖನನ ಆರಂಭ ಆಗಿದೆ. ಸದ್ಯ ಉತ್ಖನನ ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ನಡೀತಾ ಇರುವಂಥದ್ದು. ರಂಜಿತ್, ಓಕೆ, ಮತ್ತೊಂದು ಕಡೆಯಲ್ಲಿ ದಿನೇಶ್, ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ? ಇದು ಕೇವಲ ಉತ್ಖನನ, ಅದು ಮ್ಯಾನ್ಯುವಲಿ ಅಗಿತಾರೆ, ಆತ ತೋರಿಸಿರುವಂಥ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡ್ತಾರೆ. ಯಾವ ಆಯಾಮಗಳಲ್ಲಿ ನಡೀತಾ ಇದೆ? ಮತ್ತು GPR ತಂತ್ರಜ್ಞಾನವನ್ನು ಬಳಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು, ಅದು ಯಾವ ಹಂತದವರೆಗೂ ಕೂಡ ಬಂತು? ಇನ್ನು ಇಲ್ಲಿಯವರೆಗೂ ಕೂಡ SIT ಅಧಿಕಾರಿಗಳ ತನಿಖೆಯಲ್ಲಿ ಬೇರೆ ಏನೇನು ವಿಚಾರ, ಈಗ ಸ್ಫೋಟಕ ವಿಚಾರ ಬಯಲಾಗಿದೆ? ದಿನೇಶ್. ಹೌದು ರಂಜಿತ್, ಕೇವಲ ಉತ್ಖನನ ಮಾತ್ರ ಸಾಗದೆ ಮತ್ತೊಂದು ಕಡೆಯಲ್ಲಿ ತನಿಖೆ ಕೂಡ ನಡೀತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಉತ್ಖನನ ಸಾಗಿದ್ರೆ ಮತ್ತೊಂದು ಕಡೆಯಲ್ಲಿ ತನಿಖೆಯೂ ಕೂಡ ನಡೀತಾ ಇರುವಂಥದ್ದು. ಕೇವಲ ಉತ್ಖನನದ ಕಡೆ ಮಾತ್ರ ಗಮನ ಹರಿಸದೆ ತನಿಖೆಯ ಕುರಿತು ಕೂಡ ಈಗಾಗಲೇ ಗಮನ ಹರಿಸ್ತಾ ಇರುವಂಥದ್ದು. ಮೇಲಿಂದ ಮೇಲೆ ಸಭೆಗಳು ಕೂಡ ಆಗ್ತಾ ಇರುವಂಥದ್ದು. ಮೊನ್ನೆ 13ನೇ ಪಾಯಿಂಟ್ ನಿಗದಿಯಾದಂಥ ದಿನದಲ್ಲಿ ಬಹಳಷ್ಟು ಚರ್ಚೆಗಳು ಆಗಿರುವಂಥದ್ದು. ಅಧಿಕಾರಿಗಳು ಸಭೆಯನ್ನು ನಡೆಸಿರುವಂಥದ್ದು. ಜೊತೆಗೆ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಅಂದರೆ ಆ ಸಂದರ್ಭದಲ್ಲಿ ಆದಂಥ ಪಾಯಿಂಟ್ಗಳೇನಿದ್ರೆ ಸುಮಾರು ಆಗ 12 ಪಾಯಿಂಟ್ಗಳವರೆಗೂ ಕೂಡ ಉತ್ಖನನ ನಡೆದಿತ್ತು. ಅದರ ವಿಡಿಯೋ ಮತ್ತು ಫೋಟೋಗಳ ಕುರಿತು ಒಂದಷ್ಟು ಏನು ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು. ಜೊತೆಗೆ ಈ ಭಾಗದಲ್ಲಿ ಅಂದರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಏನು ಪ್ರಕರಣದ ಏನು ದಾಖಲಾಗಿದೆ ಅದರ ಕುರಿತು ಕೂಡ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. 1995ರಿಂದ 2015ರವರೆಗೆ ಯಾವೆಲ್ಲ ಕೇಸ್ಗಳು ದಾಖಲಾಗಿದೆ ಅದರ ಕುರಿತು ಕೂಡ ಪರಿಶೀಲನೆ ಆಗ್ತಾ ಇರುವಂಥದ್ದು. ಪಂಚಾಯತಿನಿಂದ ಕೂಡ ಒಂದಷ್ಟು ದಾಖಲೆ ಪತ್ರಗಳನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ SIT ಅಧಿಕಾರಿಗಳು ಪಂಚಾಯತಿನಲ್ಲಿ ಇದ್ದಂಥ ಒಂದಷ್ಟು ದಾಖಲೆ ಪತ್ರಗಳು, ಅಂದರೆ ಈ ಹಿಂದೆಯೂ ಕೂಡ ಪಂಚಾಯತಿನವರು ಪತ್ರಿಕಾಗೋಷ್ಠಿ ನಡೆಸಿ 1980ರಿಂದ ನಮ್ಮಲ್ಲಿ ದಾಖಲೆಗಳಿದೆ, ಅಂದರೆ ಈ ಭಾಗದಲ್ಲಿ ಎಲ್ಲೆಲ್ಲ ಶವಗಳನ್ನು ಹೂತು ಹಾಕಲಾಗಿದೆ ಅದರ ಒಂದಷ್ಟು ದಾಖಲೆ ಪತ್ರಗಳು ನಮ್ಮಲ್ಲಿ ಇದೆ ಅಂತ ಪಂಚಾಯತ್ನವರು ಹೇಳಿದರು. ಹೀಗಾಗಿ ಅದರ ದಾಖಲೆಯ ಪರಿಶೀಲನೆ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಪಂಚಾಯತಿನಲ್ಲಿ ಇದ್ದಂಥ ಒಂದಷ್ಟು ಡಾಕ್ಯುಮೆಂಟುಗಳು, ಅಂದರೆ ಈ ಹಿಂದೆ ಅಧ್ಯಕ್ಷರಾಗಿದ್ದವರು, ಜೊತೆಗೆ ಸದಸ್ಯರು ಮತ್ತು ಅಲ್ಲಿ ಕೆಲಸ ನಿರ್ವಹಿಸಿದಂಥ ಸಿಬ್ಬಂದಿಗಳಾಗಿರ್ಬೋದು, PDO ಆಗಿರ್ಬೋದು, ಅವರು